ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟು, ಆಮೇಲೆ ಎಲೆಕೋಸಿನ ಪಲ್ಯ ಎಲ್ಲ ಮಾಡಿದ್ದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅದು ಬೇಯ್ತಾ ಇರಲಿ. ಚಪಾತಿ ಹಿಟ್ಟು ಎಲ್ಲ ಕಲಿಸಿ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಬಿಸಿ ನೀರು ಕುಡಿಬೇಕು. ಮನೆ ಒಂದು ಒರೆಸ್ಬೇಕು. ಗುಡಿಸಿದ್ದಿದೆ ಅಷ್ಟೇ, ಮನೆ ಒರೆಸ್ಬೇಕು. ಇದು ಬಿಸಿ ನೀರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಮನೆ ಒರೆಸೋಣ ಅಂದ್ಕೊಂಡಿದ್ದೆ. ಇವಾಗ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನು ಮಿಷನ್ಗೆಲ್ಲ ಬಟ್ಟೆನೂ ಹಾಕಿದ್ದೆ, ಅದು ಆಗುತ್ತೆ. ನೀರು ಕುಡಿಯೋ ಅಷ್ಟೋ ತನಕ ಎಲ್ಲ ಆಗುತ್ತೆ. ಇವತ್ತು ಸ್ವಲ್ಪ ಜಾಸ್ತಿನೇ ನೀರು ಅಡಿಕೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಕುಡಿದೆ. ಅದಕ್ಕೆ ಹಾ ಅಂತ ಇದ್ದೆ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ, ಹೇಗಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತಂತೂ ಶನಿವಾರ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಬೇಗ ನೀರೆಲ್ಲ ಕುಡಿದ್ಬಿಡ್ತೀನಿ ರೀ ಫ್ರೆಂಡ್ಸ್. ನೀರೆಲ್ಲ ಕುಡ್ದು ಎಲ್ಲ ಆಯಿತು. ಇವಾಗ ಮನೆ ಒಂದು ಒರೆಸ್ಬೇಕು. ಬನ್ನಿ, ಮನೆ ಒರೆಸೋಣ. ಮನೆ ಒರೆಸ್ಬಿಟ್ಟು ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಇವಾಗ ಪಲ್ಯ ಮಾಡೋಕ್ಕಿಟ್ಟಿದ್ದಲ್ವ, ಅದು ನೋಡ್ತಾ ಇರಬೇಕು. ಸ್ವಲ್ಪ ಇನ್ನೂ ಬೇಯಬೇಕಾಗಿತ್ತು, ಒಂದು ಸ್ವಲ್ಪ ಇತ್ತು. ಅಷ್ಟೋ ತನಕ ಮನೆ ಒರೆಸ್ಕೊಂಡು ಬಿಡೋಣ ಅಂದ್ಕೊಂಡು ಒರೆಸ್ತಾ ಇದ್ದೀನಿ. ಒಂದೇ ಕೈಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಒಂದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ, ಹಾಗಾಗಿ ಒಂದೇ ಕೈಯಲ್ಲಿ ತೋರಿಸ್ದೆ. ಆಮೇಲೆ ಕಟ್ ಮಾಡಿಬಿಟ್ಟು ಆಗಿಲ್ಲ ಅಂಥೇಳಿ ಎರಡು ಕೈಯಲ್ಲಿ ಮತ್ತೆ ಮನೆಯೆಲ್ಲ ಒರೆಸ್ದೆ. ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಫ್ರೆಂಡ್ಸ್. ತುಂಬ ಕ್ಲಿಪ್ಪಿಂಗ್ಸ್ ಏನೋ ಶೇರ್ ಮಾಡಿಲ್ಲ, ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ. ಇದಾಗಿತ್ತು ನಮ್ಮ ಶನಿವಾರ ಬೆಳಿಗ್ಗೆಯಿಂದ ವ್ಲಾಗ್. ಈ ಥರನೇ ಇರುತ್ತೆ, ಈ ಥರನೇ ಆಯಿತು. ಇವಾಗ ನಾನು ಪೂರ್ತಿಯಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಚಪಾತಿ ಬೇರೆ ಮಾಡಬೇಕಾಗಿತ್ತಲ್ವ, ಚಪಾತಿ ಎಲ್ಲ ಮಾಡಬೇಕು. ಇವಾಗ ಮನೆಯೆಲ್ಲ ಒರೆಸಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ಕ್ಲೀನಿಂಗ್ಗೆ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಆಮೇಲೆ ಇವಾಗ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮತ್ತು ಎಲೆಕೋಸಿನ ಪಲ್ಯ ಇದೂ ಫುಲ್ಲು ಎಲ್ಲ ಬೆಂದಿತ್ತು, ಆಫ್ ಮಾಡಿಬಿಟ್ಟಿದ್ದೆ. ಇನ್ನೇನು ಪಲ್ಯನೂ ಆಯಿತು, ಲಾಸ್ಟ್ ಚಪಾತಿನೂ ಎಲ್ಲ ಆಯಿತು. ಇನ್ನು ಗ್ಯಾಸ್ ಸ್ಟ್ಯಾಂಡ್ ಎಲ್ಲ ಒರೆಸ್ತೀನಿ ಇವಾಗ. ತಿಂಡಿ ಎಲ್ಲ ಆಯಿತು. ಇವಾಗ ನನ್ನ ಮಗಳು ತಿಂತವಳೆ. ತಿನ್ನಲಿ ಅವಳು. ತಿಂದ ಮೇಲೆ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಮಾಡು, ಸರಿನಾ? ಸಾರ್ ಜೊತೆನೇ ಇರು. ಏನಕ್ಕೆ ಹೋಗ್ತಾ ಇದೆಯಾ ಹೇಳು? ಯೋಗ ಕಾಂಪಿಟೇಷನ್. ಗೊತ್ತು ತಾನೇ? ಚೆನ್ನಾಗಿ ಮಾಡು. ಇಲ್ಲಿ ಬಾ, ಏನೂ ಚೆನ್ನಾಗಿ ಕಾಣ್ತಾ ಇಲ್ಲ. ಚೆನ್ನಾಗಿ ಮಾಡು, ಸರಿನಾ? ID ಕಾರ್ಡ್ ತೊಗೊಂಡಿದ್ಯಾ? ಸರಿ, ಬಾಯ್. ಆಲ್ ದ ಬೆಸ್ಟ್. ಫ್ರೆಂಡ್ಸ್, ಇವಾಗ ನನ್ನ ಮಗಳು ಹೋಗಾಯಿತು. ಇವಾಗ ನಾನು ಬಟ್ಟೆ ತಗೊಂಡು ಹೋಗಿ ಎಲ್ಲವನ್ನ ಹಾಕ್ಕೊಂಡು ಬರೋದು ಕೆಲಸ ಇದೆ. ಇವಾಗೆಲ್ಲ ತೆಗಿತಾಯಿದ್ದೀನಿ. ಎಲ್ಲ ಎತ್ಕೊಂಡು ಹೋಗ್ಬೇಕಪ್ಪ. ಎತ್ಕೊಂಡು ಹೋಗಿ ಒಣಗಿ ಹಾಕಿಬಿಟ್ಟು ಬಂದುಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಇದೊಂದು ದೊಡ್ಡ ಕೆಲಸ ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಬಟ್ಟೆ ಎಲ್ಲ ಒಣಗಾಕೋದೆ ನನಗೆ ದೊಡ್ಡ ಒಂದು ಕೆಲಸ. ಇನ್ನೂ ಸ್ವಲ್ಪ ಬಟ್ಟೆಗಳಿದೆ, ವಾಶ್ ಮಾಡೋಕ್ಕಾಗಿಲ್ಲ. ನಾನು ಹ್ಯಾಂಡ್ ವಾಶ್ ಮಾಡಬೇಕು ಒಂದು ಸ್ವಲ್ಪ. ಆವಾಗ ವಾಶ್ ಮಾಡೋಕ್ಕೆ ತೊಗೋಬೋದು, ಮೇ ಬಿ, ನೋಡೋಣ. ಎಲ್ಲ ತೆಗಿತೀನಿ, ಒಂದೇ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಎಲ್ಲ ತೆಗಿತೀನಿ. ತೆಗೆದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದುಬಿಟ್ಟು ಇವಾಗ ಡೋರ್ ಲಾಕ್ ಮಾಡಿ ಇಲ್ಲೇ ಕೂತ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಬೇಕಲ್ವಾ. ಅವಾಗಿಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಥೇಳಿ ಮಾತಾಡೋಣ ಅಂದ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟು ಒಣಗಾಕ್ಬಿಟ್ಟು ಬಂದುಬಿಟ್ಟು ಇನ್ನು ತಿಂಡಿ ಏನೂ ತಿಂದಿಲ್ಲ.
ಬೆಳಿಗ್ಗೆನೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟಿದ್ದೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಎದ್ದುಬಿಟ್ಟು ಇವಾಗ ಮನೇಲಿ ವಾಕಿಂಗು ಎಕ್ಸಸೈಸು ಎಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ವಾಕಿಗೆಲ್ಲ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿದ್ವಿ. ಎಕ್ಸಸೈಸ್ ಮಾಡಿದ ತಕ್ಷಣ ನನಗೆ ಬೆವರು ಬಂದುಬಿಡುತ್ತಲ್ವ, ಸ್ನಾನ ಮಾಡಿಕೊಂಡು ಬರಬೇಕು. ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೆ. ಅಂದರೆ ಇನ್ನು ಹೇರ್ ವಾಶ್ ಮಾಡಿಲ್ಲ. ಇವತ್ತು ಹೇರ್ ವಾಶ್ ಏನೂ ಮಾಡಲ್ಲ. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಹೇರ್ ವಾಶ್ ಏನು ಮಾಡಿರ್ಕಿಲ್ಲ. ಹಾಗಾಗಿ ಇವಾಗ ಏನೇನೂ ಇಲ್ಲ, ತಿಂಡಿ ಒಂದು ತಿನ್ನಬೇಕು. ಇವತ್ತು ಬಂದುಬಿಟ್ಟು ನನ್ನ ಮಗಳಿಗೆ ಯೋಗ ಕಾಂಪಿಟೇಷನ್ ಇದೆ, ಎಲ್ಲದಕ್ಕೂ ಹೋಗ್ತೀನಿ ಅಂತಾಳೆ ಫ್ರೆಂಡ್ಸ್. ಹಾಗಾಗಿ ಸೇರಿಸಿದೆ. ಸರಿ ಅಂತೇಳಿ ಹೋಗಿದ್ದಾಳೆ. ಯಾವಾಗ ಗೊತ್ತಾ, ಮೊನ್ನೆನೇ ಇಷ್ಟು ದಿವಸದಿಂದ ಒಂದು ತಿಂಗಳಿಂದ ಹೇಳ್ತಾ ಇದ್ಲು. ನಾನೇ ಸೇರಿಸಿರ್ಕಿಲ್ಲ, ಬೇಡ 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 ಅಂದ್ಕೊಂಡಿದ್ನ. ಇವಾಗ ನಾನು ಹೋಗಲೇಬೇಕು ಅಂತ ಹೇಳಿದ್ಲು. ಸರಿ ಅಂತೇಳಿ ಕಳಿಸ್ದೆ. ನಾನು ಆ ಪಕ್ಕಕ್ಕೆ ಬಂದುಬಿಟ್ಟು ಗೊಂಬೆ ಇದೆ, ಯಾಕಂದರೆ ಮಿಷನಿಗೆ ಬಟ್ಟೆ ಹಾಕಿದ್ನಲ್ವ, ಹಾಗಾಗಿ ಅಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಟಬ್ಬು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಟಬ್ಬು ಇಟ್ಟಿದ್ದೀನಿ. ಇವತ್ತು ಕಾಂಪಿಟೇಷನ್ ಇದೆ, ಹಾಗಾಗಿ ಏನು ಇವತ್ತು ಸ್ನ್ಯಾಕ್ಸು ಏನೂ ಇಲ್ಲ. ಸ್ನ್ಯಾಕ್ಸ್ ಒಂದೇ ಇರುತ್ತೆ, ಸ್ಯಾಟರ್ಡೇ ಅಲ್ವಾ ಇವತ್ತು. ಸ್ನ್ಯಾಕ್ಸ್ ಒಂದೇ ಇರುತ್ತೆ. ಸ್ಕೂಲ್ ಬ್ಯಾಗು ಏನೂ ಇಲ್ಲ, ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ. ಜಸ್ಟ್ ಒಂದು ಚಿಕ್ಕ ಬ್ಯಾಗಲ್ಲಿ ನಾನು ಅಂಥೇಳಿ ನಾನೇನೆ ಒಂದು ಸ್ವಲ್ಪ ಬಿಸ್ಕೆಟು, ವಾಟ್ರ್ ಬಾಟ್ಲು ಎಲ್ಲ ಕೊಟ್ಟು ಕಳಿಸಿದ್ದೆ. ಎಲ್ಲನೂ ಅಲ್ಲೇ ಇತ್ತು, ನಾನೇನೆ ಸುಮ್ಮನೆ ಕೊಟ್ಟು ಕಳಿಸಿದ್ದೆ ಇರಲಿ ಅಂಥೇಳಿ. ಆಲ್ರೆಡಿ ಹೋಗಿದ್ದಾರೆ, ಹೋಗ್ತವ್ರೆ, ಇನ್ನೂ ಇಲ್ಲೇ ಇದ್ದಾರೆ, ಸ್ಕೂಲಲ್ಲಿದ್ದಾರೆ. ಹೋಗ್ತಾಳೆ, ಮಧ್ಯಾಹ್ನ ಬರ್ತಾಳೆ. ಅದು ನಿಮ್ಮ ಜೊತೆನೂ ವ್ಲಾಗು ಹೇಗೆ ಏನೇನು ಅಂಥೇಳಿ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ, ಸರಿನಾ. ಬೆಳಗ್ಗೆಯಿಂದ ನನಗೆ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ನಾನು ವಾಕು ಎಕ್ಸಸೈಸು ಆಮೇಲೆ ಎಲ್ಲ ಮಾಡಿಕೊಂಡು ಬಂದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಬೇಕು ಅಂತ ಇದೆ, ಆಮೇಲೆ ಟೈಮೇ ಸಾಲಿಲ್ಲ, ಹಾಗಾಗಿ ಮಾಡಿಲ್ಲ. ಎಲ್ಲ ಮಾಡ್ಕೊಂಬಂದು ಇವಾಗ ಸ್ಟಾರ್ಟ್ ಮಾಡಿದೆ. ನೀರು ಕುಡಿಯೋವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಅವಾಗಲೂ ಏನೂ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮನೇಲಿ ಬೆಳಗ್ಗೆ ಎದ್ದು ದೇವ್ರ ಶ್ಲೋಕ ಎಲ್ಲ ಹಾಕಿರ್ತಾರೆ. ನನ್ನ ಮಗಳು ಹೋಗೋ ತನಕನೂ ದೇವ್ರ ಶ್ಲೋಕ ನಡೀತಾನೇ ಇರುತ್ತೆ. ಹಾಗಾಗಿ ನನಗೆ ಏನು ಮಾತಾಡೋಕ್ಕಾಗಲ್ಲ, ಅವಳು ಕೇಳಿಸ್ತಾ ಇರ್ತಾಳೆ, ಕಾಪಿ ರೈಟಿಂಗ್ ಇಶ್ಯೂ ಬರುತ್ತೆ ಅಂಥೇಳಿ. ಇವಾಗ ನಾನು ತಿಂಡಿ ತಿನ್ನಬೇಕು. ತಿಂಡಿಗೆ ನೋಡಿದ್ದೀರಾ, ಇವಾಗ ನಾನು ಸ್ವಲ್ಪ ಸಲಾಡು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ನೋಡೋಣ ಏನೇನು ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವತ್ತು ನೋಡೋಣ ಏನೇನು ಮಾಡ್ತಾಳೆ ಅಂಥೇಳಿ. ಪ್ರೈಸ್ ತೊಗೊಂಬರ್ತಾಳೋ ಇಲ್ವೋ ಅಂಥೇಳಿ ಅದು ಗೊತ್ತಿಲ್ಲ, ನೋಡೋಣ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ತೊಗೊಂಬಂದರೆ ಗ್ಯಾರಂಟಿ ಶೇರ್ ಮಾಡ್ತೀನಿ. ಹೇಗಿತ್ತು ಅಂಥೇಳಿನೂ ಖಂಡಿತಗಳೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲೊಂದು ಗುಳ್ಳೆ ಆಗಿಬಿಟ್ಟಿದೆ, ಇಷ್ಟು ದಪ್ಪ ಆಗಿದೆ, ಕಾಣ್ತಾ ಇದೆನಾ? ಸ್ವಲ್ಪ ಪೇನು, ಟಚ್ ಮಾಡಿದ್ರೆ ಪೇನು, ಇಲ್ಲಾಂದರೆ ಇಲ್ಲ. ನನ್ನ ಫೇಸ್ಗೆ ತುಂಬ ರೇರಾಗಿ ಗುಳ್ಳೆ ಬರುತ್ತೆ. ಹೀಟ್ ಏನಾದರೂ ಆದರೆ ಬರುತ್ತೆ. ಒಂದು ಸ್ವಲ್ಪ ಬ್ಲೂಟೂತ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹೊರಗಡೆ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಬನ್ನಿ ಇವತ್ತಿನ ದಿನದ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದ ಮಾಡಿದ್ದೀನಿ, ಸಂಜೆ ಮಟನೂ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ. ಸ್ವಲ್ಪ ನಿಧಾನಕ್ಕೆ, ಯಾಕಂದರೆ ಗಂಟ್ಲು ಇವಾಗ ಹುಷಾರಾಗಿದೆ. ಒಂದು ಸ್ವಲ್ಪ ನಿಧಾನಕ್ಕೆ ಸೌಂಡು ಬರ್ತಾಯಿದ್ರೆ ಸಾರಿ, ಸರಿನಾ. ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಮಾತಾಡಿಲ್ಲ. ಇವಾಗ ಬನ್ನಿ ತಿಂಡಿ ತಿನ್ನೋಣ. ತಿಂಡಿ ತಿಂದ್ಬಿಟ್ಟು ಹೇರ್ ಆಯಿಲ್ ಮಾಡ್ಕೋಬೇಕು. ಹಾಗಾಗಿ ಈ ಥರ ಬಿಟ್ಕೊಂಡ್ಬಿಟ್ಟಿದ್ದೀನಿ, ಈ ಥರ ಕಟ್ಕೊಂಡ್ಬಿಟ್ಟು ನೀಟಾಗೂ ಕಟ್ಕೊಂಡಿಲ್ಲ. ಸರಿ, ಇವಾಗ ಹೇರ್ ಆಯಿಲ್ ಮಾಡ್ಕೋಬೇಕು. ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಹೇರ್ ಆಯಿಲ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಬಂದು ನನ್ನ ತಿಂಡಿ. ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ. ಡಯಟ್ ಮಾಡಿಲ್ಲ ಅಂದ್ರೂ 2 ಚಪಾತಿ ತಿನ್ನೋದು, ಡಯಟ್ ಮಾಡ್ತಾಯಿದ್ದೀನಿ ಅಂಥೇಳಿ. ಒಂದು ಸ್ವಲ್ಪ ಇವಾಗ ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಎಲ್ಲದಕ್ಕೂ ಸಲಾಡ್ ಯೂಸ್ ಮಾಡ್ತೀನಿ. ಇವತ್ತು ಸೌತೆಕಾಯಿ ಒಂದೇ ತೊಗೊಂಡಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಕ್ಯಾರೆಟು ಕಟ್ ಮಾಡಿ ಇಟ್ಕೊತೀನಿ, ಇಲ್ಲಾಂದರೆ ಫ್ರೂಟ್ಸ್ ಯಾವುದಾದ್ರೂ ತೊಗೋತಾ ಇದ್ದೆ. ಇವತ್ತು ಸೌತೆಕಾಯಿ ತಿನ್ನೋಂಗಾಯಿತು, ಹಾಗಾಗಿ ಸೌತೆಕಾಯಿ ತೊಗೊಂಡಿದ್ದೀನಿ. ಇವಾಗ ಆಗಿದ್ದಷ್ಟು ಸ್ವಲ್ಪ ಜಾಸ್ತಿನೇ ಸೌತೆಕಾಯಿ ಆ್ಯಡ್ ಮಾಡಬೇಕು.
ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಇವಾಗ ಬಿಸಿಲು ಸ್ಟಾರ್ಟ್ ಅಲ್ವಾ ಫ್ರೆಂಡ್ಸ್, ಇವಾಗ ರಥಸಪ್ತಮಿ ಬಂದುಬಿಟ್ರೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಹಾಗಾಗಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುವಂತಹ ಫ್ರೂಟ್ಸು ವೆಜಿಟೇಬಲ್ಸು ತಿನ್ನಬೇಕು ಅಂತಾರೆ. ಹಾಗಾಗಿ ನಾನು ಇವಾಗ ಸೌತೆಕಾಯಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಿನ್ನೆಯಿಂದನೇ ಸೌತೆಕಾಯಿ ತಿಂತಾಯಿದ್ದೆ. ನಿನ್ನೆ ಮೊನ್ನೆಯಿಂದನೇ ಅಂದರೆ ಒಂದೇ ಟೈಮ್ ತಿಂತಾಯಿದ್ದೆ. ಇವತ್ತಿಂದ ಅಂದ್ಕೊಂಡಿದ್ದೀನಿ 3 ಟೈಮ್ಸು ಸೌತೆಕಾಯಿ ತಿನ್ನೋಣ. ಸ್ವಲ್ಪ ಜಾಸ್ತಿನೇ ನೀರು ನೀರು ಕುಡಿತಾ ಇರ್ತೀನಿ, ತುಂಬ ನೀರು ಕುಡಿತೀನಿ. ಒಂದು ದಿವಸದಲ್ಲಿ 4 ಲೀಟ್ರಿಂದ 5 ಲೀಟ್ರ್ ನೀರು ಕುಡಿತೀನಿ. ಆದ್ರೂ ಬೇಗ ಚಪಾತಿ ಎಲ್ಲ ತಿಂದರೆ ಸ್ವಲ್ಪ ಜಾಸ್ತಿನೇ ನೀರಡಿಕೆ ಆಗುತ್ತೆ. ಹಾಗಾಗಿ ಸೌತೆಕಾಯಿ ತಗೊಂಡಿದ್ದೀನಿ. ಇವತ್ತು ನಾನು ನಿಮಗೆ ನನ್ನ ಪ್ಲೇಟ್ ತೋರಿಸ್ತಾ ಇದ್ದರೆ ಡೈಲಿ ಸೌತೆಕಾಯಿನೇ ತೋರಿಸ್ತೀನಿ. ನೋಡಿ ಬೇಕಾದರೆ ನೀವು ನನ್ನ ಪ್ಲೇಟ್ ಯಾವಾಗ ನಿಮಗೆ ತೋರಿಸ್ತೀನಿ ಅವಾಗ ಸೌತೆಕಾಯಿನೇ ತೋರಿಸ್ತೀನಿ, ಸರಿನಾ? ಇವಾಗ ನೀವು ಆಗಿದಷ್ಟು ಸೌತೆಕಾಯಿ, ಆಮೇಲೆ ವಾಟರ್ ಮಿಲನು, ಆರೆಂಜು, ಮೂಸಂಬಿ ಅವೆಲ್ಲ ತಿನ್ನೋಕ್ಕೆ ಸ್ವಲ್ಪ ಜಾಸ್ತಿನೇ ಹ್ಯಾಬಿಟು ಜಾಸ್ತಿನೇ ಮಾಡಿ, ಅಂದರೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಜಾಸ್ತಿನೇ. ಇವಾಗ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಅಂತ ಇದ್ದೀನಿ. ಇವಾಗ ನನ್ನ ಮಗಳಿಗೆ ಮೊಸರು ಸಾಂಬಾರು ಮಾಡ್ತಾ ಇದ್ದೀನಿ. ಅಂದರೆ ಅವಳಿಗೆ ತುಂಬ ಇಷ್ಟ. ಏನು ಸಾಂಬಾರು ಮಾಡಲಿ ಅಂತ ಕೇಳಿದ್ನಾ, ಅದಕ್ಕೆ ಅವಳು ಏನೂ ಮಾಡಬೇಡ ಮಮ್ಮಿ, ಮೊಸರು ಸಾಂಬಾರು ಅಂದರೆ ಅವಳಿಗೆ ಮೊಸರು ಒಗ್ಗರಣೆ ಹಾಕಬೇಕು, ಅದು ತುಂಬ ಇಷ್ಟ. ಅದರಲ್ಲಿ ಆನಿಯನ್ಸ್ ಎಲ್ಲ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇವಾಗ ಕರ್ಕೊಂಬರ್ಬೇಕು. ಟೈಮ್ ಆಗಿದೆ ಅಂದರೆ ಇವಾಗ 1 ಗಂಟೆ ಆಗಿದೆ ಟೈಮು. ಇನ್ನು ನನಗೆ ಟೈಮ್ ಇತ್ತು, ಹಾಗಾಗಿ ಸರಿ ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಟ್ಟು ಹೋದರೆ ಬಂದುಬಿಟ್ಟು ಕರ್ಕೊಂಬಂದ್ಬಿಟ್ಟು ಊಟ ಮಾಡ್ತಾಳಲ್ವಾ. ಹಾಗಾಗಿ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ, ಶೇರ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಒಂಚೂರು ಲೈಟು ಶೇಡಿಂಗ್ ಆಗ್ತಾ ಇದೆ, ಏನೇನೋ ಮಾತಾಡ್ತಾ ಇದ್ದೀನಿ. ಇವಾಗ ಆಯಿತು. ಇಷ್ಟೇ. ಇದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಜ್ಜಿಗೆ ಥರ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಾಳೆ. ಅಷ್ಟಾಯಿತು. ನನಗೊಂದು ಸ್ವಲ್ಪ ಸಾಂಬಾರಿದೆ ರಾತ್ರಿ, ಅದು ಸ್ವಲ್ಪ ದಾಲ್ ಮಾಡಿದ್ದೆ ರಾತ್ರಿ, ಅದು ಇದೆ. ನಾನು ಅದು ತಿಂತೀನಿ. ಇಲ್ಲಾಂದರೆ ಮೊಸರು ಸಾಕಾಗುತ್ತೆ ಇಬ್ರಿಗೂ ಒಂದೇ ಟೈಮು. ಸಾಂಬಾರು ಮಾಡಿಬಿಡೋಣ ಅಂದ್ಕೊಂಡೆ. ಅವಳು ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನಂಗೆ ಅದೇ ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸರಿ ಅಂಥೇಳಿ ಇವಾಗ ಬಂದು ಊಟ ಮಾಡ್ತಾಳೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಮಾಡಿ ಇಡ್ತೀನಿ. ಸರಿ ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಕರ್ಕೊಂಬರ್ತೀನಿ. ಇನ್ನೇನು ಆಗಿದೆ 1 ಗಂಟೆ, ಹಾಗಾಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನೇನು ಹೇಳ್ತಾಳೆ, ತಗೊಂಬರ್ತಾಳ, ಹಿಂಗೆ ಏನು ಹೇಳಿದ್ರು, ಏನು ಮಾಡಿದ್ರು ಅಂತೇಳಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇರ್ ಆಯಿಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀನಿ. ಹೇಗಿತ್ತು ಕ್ಲಾಸು? ಚೆನ್ನಾಗಿತ್ತು. ಏನು ಊಟ ಕೊಟ್ಟರು? ಟೊಮೆಟೊ ಬಾತ್. ತಿಂದಾ? ಎಲ್ಲರಿಗೂ ಕೊಟ್ರಾ? ಎಲ್ಲರಿಗೂ ಕೊಟ್ಟರು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಯಾವ ಥರ ಮಾಡಿದೆ ಅದಲ್ಲಿ ಲೀಟ್ ಫಿಟ್ ಮಾಡು. ಮ್ಯಾಟ್ ಹಾಕಿದ್ರಾ? ಹಾಕಿದ್ರು. ನಿಂಗೆ ಕೆಳಗಡೆ ಉಳ್ಳಾಡ್ಬೇಡ, ಎತ್ತು ಮೇಲೆ. ಹಾಂ, ಮತ್ತೆ ID ಕಾರ್ಡು ಹಾಕೊಂಡು ಹೋಗಂಗಿಲ್ವಾ? ID ಕಾರ್ಡ್ ಸುಮ್ಮನೆ ಹಾಕೊಂಡಿರೋದು ಅಂತ ಹೇಳಿದ್ರಾ? ಮತ್ತೆ ನೀನು ತಗೊಂಡೋಗಲ್ಲ ಅಂತ ಇದೆ ಬೆಳಿಗ್ಗೆ. ಇಲ್ಲ, ಸುಮ್ಮನೆ ಹಾಕೊಂಡಿರೋದು. ನೆಕ್ಸ್ಟ್ ಬೇಗ ಬೇಗ ಮಾಡು ನೀನು. 2 ಮಿನಿಟ್ಸ್ ಆದ್ರೆ ನೀನು ತಿದ್ಕೋಬೇಡ. ಹಾಂ, ನೆಕ್ಸ್ಟು. ಹಾಂ, ಹಿಂದೆ ಸರಿ. ಹಾಂ, ಮಾಡಿ ಇವಾಗ. ಹಾಂ, ನೆಕ್ಸ್ಟ್. ಎಷ್ಟು 5 ಅಲ್ವಾ? ಈಗ 3 ಮಾಡಿದೆ. ಇನ್ನು 3 ಮಾಡಿದೆ, ಇನ್ನು 2 ಐತೆ. ಹಾಂ, ನೆಕ್ಸ್ಟ್. ಎಲ್ಲಕ್ಕೂ
ನೆಕ್ಸ್ಟ್ ಅಷ್ಟೇ 5 ಮುಗೀತು. 5 ಆಯ್ತಾ? ಇನ್ನೇನು ಹೇಳಿದ್ರು? ಇನ್ನೇನು ಹೇಳಿಲ್ಲ. ಅಷ್ಟೇನಾ? ಅಷ್ಟೇ. ಊಟ ಮಾಡಿ ನಡಿ ಇವಾಗ. ಊಟನಾ? ಅಯ್ಯೋ ಕರೆಂಟ್ ಹೊರ್ಟೋಯ್ತು. ಹೇ ನಡಿ ಹೋಗು. ಬಟ್ಟೆ ಎಲ್ಲ ಚೇಂಜ್ ಮಾಡು, ಫೇಸ್ ವಾಶ್ ಮಾಡು, ಅದು ಮೇಲೆ ಎತ್ತಿಟ್ಬಿಡು, ಅಲ್ಲಿ ಇಟ್ಬಿಡು. ಇದು ಆ ಬಕ್ಕದ ಈ ಕಡೆ ಸರಿಸು, ಆಮೇಲೆ ಅದು ಆ ಕಡೆ ಇಟ್ಬಿಡೋಣ, ಸರಿನಾ? ಹೋಗು. ಫ್ರೆಂಡ್ಸ್, ಇವಾಗ ಸಂಜೆಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ 5:15, 5:20 ಆಗಿದೆ. ಇನ್ನು 5:15 ಆಗಿಲ್ಲ. ಇವಾಗ ಸುಮ್ಮನೆ ಹಂಗೆ ಮಲಿಕೊಂಡಿದ್ದೆ. ಯಾಕೋ ತಲೆನೋ ಇತ್ತು ನನಗೆ, ಹಾಗಾಗಿ ಹಂಗೆ ಸುಮ್ಮನೆ ಮಲಿಕೊಂಡಿದ್ದೆ. ಅದರ ಜೊತೆ ಟೀ ಮಾಡ್ಕೊಂಬಂದಿದ್ದೀನಿ, ಕಾಣ್ತಾ ಇದೇನಾ? ಟೀ ಮಾಡ್ಕೊಂಬಂದಿದ್ದೀನಿ, ಕುಡಿತಾ ಇದ್ದೆ. ಇದು ಇಷ್ಟು ದೊಡ್ಡದಿರೋದು, ಒಳಗಡೆ ಚಿಕ್ಕ ಗ್ಲಾಸ್ ಇರುತ್ತೆ, ಅದರಲ್ಲಿ ಇಷ್ಟೈತೆ, 1/4 ಭಾಗ ಟೀ ಇರುತ್ತೆ ಅಷ್ಟೇ. ಇವಾಗ ನನ್ನ ಮಗಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. SS, ಮ್ಯಾಥ್ಸು, GS 3 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. 3 ಪ್ರಾಜೆಕ್ಟು ಮಾಡಬೇಕು ಫ್ರೆಂಡ್ಸ್. ಮಾಡಿ ಆಮೇಲೆ ಏನಪ್ಪ, ಇವಾಗ ಆ್ಯನ್ಯುವಲ್ ಎಕ್ಸಾಮ್ ಬೇರೆ ಬರ್ತಾ ಇದೆ ಹತ್ರ. 1 ತಿಂಗಳಿದೆ. ಆ 1 ತಿಂಗಳಲ್ಲಿ ನಾನು ಅವಳಿಗೆ ಸ್ವಲ್ಪ ಓದಿಸೋದು ಅದೆಲ್ಲ ಮಾಡಬೇಕು. ಓದಿಸ್ಬೇಕು ಅಂದರೆ ನಾನು ಕ್ವಶನ್ ಪೇಪರ್ ಎಲ್ಲ ರೆಡಿ ಮಾಡ್ತೀನಿ. ಇವಾಗಿಂದನೇ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಅದು ಮಾಡ್ತೀನಿ. ಇವತ್ತೇನು ಮಾಡಿದೆ ಗೊತ್ತಾ? ಒಂದು ವಿಷಯ ಹೇಳಬೇಕು, ನಿಮಗೆ ಶೇರ್ ಮಾಡಬೇಕು. ಫಸ್ಟಿಗೆ ನನ್ನ ಮಗಳು ಆಟಾಡಕ್ಕೆ ಹೋಗಿದ್ದಾಳೆ. ನಾನೇನು ಮಾಡಿದ್ದೆ ಗೊತ್ತಾ? ಈ ಇಯರಿಂಗ್ಸ್ ಇವಾಗ ಬಿಚ್ಚಿದ್ದೀನಿ. ಇಲ್ಲಿ ಈ ಇಯರಿಂಗ್ಸ್ ಇತ್ತು, ಈ ಕಡೆ ಇಯರಿಂಗ್ಸು ನಾನು ಬಿಚ್ಚಿಬಿಟ್ಟಿದ್ದೆ. ನಿನ್ನೆ ಬಿಚ್ಚುತ್ತಾ ಇದ್ದೆ. ವಾಶ್ ಮಾಡೋಣ, ನಾನು ಒಂದು 15 ಡೇಸ್ಗೊಂದ್ಸಲಿ ಹಾಟ್ ವಾಟರಲ್ಲಿ ಸ್ವಲ್ಪ ವಾಶ್ ಮಾಡ್ತೀನಿ. ಹಾಟ್ ವಾಟರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು, ಬಿಸಿನೀರಲ್ಲಿ ನೆನೆಸ್ಬಿಟ್ಟು, ಆಮೇಲೆ ಬಿಸಿ ವಾಶ್ ಬ್ರಷಲ್ಲಿ ತೊಳೆದ್ಬಿಟ್ಟು ಹಾಕ್ಕೋತೀನಿ. ಇಲ್ಲಾಂದರೆ ನೋವಾಗುತ್ತೆ ಕಿವಿ ಅಂತಾರಲ್ವ, ಹಾಗಾಗಿ ಅದಕ್ಕೇ ಒಂದು 15 ದಿವಸ ಆಗಿತ್ತು. ಹಾಗಾಗಿ 15 ದಿವಸನೂ ಆಗಿಲ್ಲ, ಲಾಸ್ಟ್ ವೀಕ್ ಬಿಚ್ಚಿದೆ, ತೊಳೆದಿಕ್ಕೆಲ್ಲ 15 ದಿವಸ 20 ದಿವಸ ಆಗಿತ್ತು ವಾಶ್ ಮಾಡಿ. ಸರಿ ತೆಗಿಯೋಣ ಅಂದ್ಕೊಂಡು ನಿನ್ನೆ ಈ ಕಡೆ ಕಿವಿದು ಬಿಚ್ಚುತ್ತಾ ಇದ್ದೆ. ನಮ್ಮ ಮನೆಯವರು ಕರೆದ್ರು, ಏನೋ ಹೇಳ್ತಾಯಿದ್ರು, ರಾತ್ರಿ ಏನೋ ಕೇಳ್ತಾಯಿದ್ರು. ನಾನು ಈ ಕಡೆ ಕಿವಿದು ಒಲೆ ಬಿಚ್ಚೋದೇ ಮರ್ತೋಗ್ಬಿಟ್ಟೆ. ಒಂದೇ ಕಿವಿದು ಬಿಚ್ಚಿಬಿಟ್ಟು ಇಟ್ಬಿಟ್ಟಿದ್ದೀನಿ, ಸೇಫ್ಟಿಯಾಗಿ ಇಟ್ಟಿದ್ದೆ. ಆಮೇಲೆ ಅವ್ರು ಕರೆದ್ರು ಅಂತ ಹೋದೆ, ಆಮೇಲೆ ಮರ್ತೋಗ್ಬಿಟ್ಟೆ. ರಾತ್ರಿ ನೆನೆಸ್ಕೊಂಡೆ, ಏನೋ ಹಿಂಗೆ ಮಾಡೋವಾಗ ಅಯ್ಯೋ ಈ ಕಿವಿ ಒಲೆನೇ ಬಿಚ್ಚಿಲ್ಲ ನಾನು ಅಂದ್ಕೊಂಡೆ. ಆಮೇಲೆ ಏನು ಮಾಡಿದೆ, ಸರಿ ಬಿಡು ಬೆಳಗ್ಗೆ ಬಿಚ್ಕೊಳ್ಳೋಣ ಅಂದ್ಕೊಂಡೆ. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅದು ಒಲೆ ಇರೋದು ನನ್ನ ಸ್ಕಿನ್ ಕಲರೇ ಇರೋದಲ್ವಾ, ಅಂದರೆ ಗೋಲ್ಡ್ ಎಲ್ಲ ಅದೇ ಒಂದೇ ಕಲರ್ ಇರೋದು. ಅದು ಕಾಣಿಲ್ಲ ನನಗೆ, ನೋಡೇ ಇದ್ದಕ್ಕಿಲ್ಲ ನಾನು. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಎಲ್ಲ ಮಾಡಿದೆ. ಸ್ಕೂಲಿಗೆ ಹೋಗ್ಬೇಕಂದ್ರೆ ಹೇರ್ ಆಯಿಲ್ ಮಾಡಿಕೊಂಡು ಬಾಚ್ಕೊಂಡೆ. ಅವಾಗ ಕರಡಿನಲ್ಲಿ ನೋಡ್ಕೊಂಡೆ, ಈ ಕಡೆ ವಾಲೆನೇ ಹಾಕ್ಕೊಂಡಿಲ್ಲ ನಾನು. ಸ್ಕೂಲಿಗೆ ಹೋಗ್ಬೇಕಾದ್ರೆ ವಾಲೆ ಹಾಕ್ಕೊಂಡು ಹೋಗ್ತೀನಿ, ವಾಲೆನೇ ಹಾಕ್ಕೊಂಡಿಲ್ಲ. ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸರಿ ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಆಮೇಲೆ ಅಡುಗೆ ಅದೇ ಮೊಸರು ಒಗ್ಗರಣೆ ಹಾಕಿದೆ. ನನ್ನ ಮಗಳಿಗೆ ಈರುಳ್ಳೆಲ್ಲ ಕಟ್ ಮಾಡಿಬಿಟ್ಟು ಮೊಸರು ಒಗ್ಗರಣೆ ಹಾಕಿದೆ. ಮೊಸರು ಒಗ್ಗರಣೆ ಹಾಕ್ಬಿಟ್ಟು ನೋಡಿದೆ, ಚೆಕ್ ಮಾಡಿದೆ, 2 o'clock ಬರ್ತಾರೆ ಅಂತ ಹೇಳಿದೆ. ಸರಿ ಊಟ ಮಾಡಿಬಿಡೋಣ ನಾನು, ಯಾಕಂದರೆ ಡಯಟ್ ಮಾಡ್ತಾಯಿದ್ದೀನಿ. ಹೊಟ್ಟೆ ಹಸಿವಿತ್ತು. ಬೆಳಿಗ್ಗೆ 1 ಚಪಾತಿನೋ 1 ಸ್ವಲ್ಪ ಇತ್ತು ಅಷ್ಟೇ. 1:15 ಸ್ವಲ್ಪ ಜಾಸ್ತಿ ಇತ್ತು, ಅಷ್ಟು ತಿಂದಿದ್ದೆ ಅಷ್ಟೇ, ಇನ್ನೇನು ತಿಂದಿಕ್ಕಿಲ್ಲ. ಸರಿ ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮೊಸರೆಲ್ಲ ಹಾಕ್ಕೊಂಡು ಊಟ ಮಾಡಿದೆ. 2 ಗಂಟೆ ಅಂತ ಹೇಳಿದವರು 1:45ಗೆ ಮೆಸೇಜ್ ಮಾಡಿಬಿಟ್ರು, ಸ್ಕೂಲ್ ಹತ್ರ ಬರ್ತಾಯಿದ್ದೀವಿ, ಪೇರೆಂಟ್ಸು ಪಿಕ್ ಮಾಡ್ಕೊಳ್ಳಿ ಅಂಥೇಳಿ ಮೆಸೇಜ್ ಮಾಡಿಬಿಟ್ರು. ನಾನು ಮಾಲೆ ಹಾಕ್ಕೊಂಡು ಹೋಗ್ಬೇಕು ತಾನೇ, ಹಾಗೆ ಹೋಗ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ನೋಡೇ ಇಲ್ಲ ನಾನು. ಆಮೇಲೆ ಅಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸು ಪಿಕಪ್ ಮಾಡೋಕ್ಕೆ ಬರ್ತಾರಲ್ವ, ಅದರಲ್ಲಿ ಒಬ್ಬರು ಬಾಯ್ಸು, ಅಂದರೆ ಅಂಕಲ್, ಏಜ್ ಅಷ್ಟೊಂದೇ ಅಂಕಲ್ ಅನ್ಬಾರ್ದು, ಏಜು ಆಗಿಲ್ಲ, ಆ ಕಡೆ ವಯಸ್ಸು ಚಿಕ್ಕವರಿಲ್ಲ, ಅವ್ರ ಮಕ್ಕಳಿಗೆ ನನಗೆ ಗೊತ್ತಿಲ್ಲ ಅವ್ರ ಮಗು ಯಾವುದು ಅಂತೇಳಿ, ಅಂದರೆ ಎಲ್ಲ ಸ್ಟ್ಯಾಂಡರ್ಡಿಗೆ ಹೋಗ್ಬಿಟ್ಟಿದ್ರಲ್ವ, ಅವ್ರು ಕರ್ಕೊಂಬರಕ್ಕೆ ಬಂದವರು ಈ ಕಡೆ ಈ ಸೈಡ್ ನಿಂತ್ಕೊಂಡಿದ್ರು, ನನ್ನ ಲೆಫ್ಟ್ ಸೈಡ್ ನಿಂತ್ಕೊಂಡಿದ್ರು. ಅವರು ಲೆಫ್ಟ್ ಸೈಡ್ ನಿಂತ್ಕೊಂಡು ನಾನು ನೋಡಿದ್ರು. ನಾನು ನನ್ನ ಪಾಡಿಗೆ ನಾನು ನಿಂತ್ಕೊಂಡಿದ್ದೆ. ಅವ್ರೇನು ಮಾಡಿಬಿಟ್ರು, ಆ ಕಡೆ ಗಾಡಿ ಬರ್ತಾಯಿದ್ದೆ ಅಂತ ರೈಟ್ ಸೈಡ್ ಹೋದರು. ನಾನು ಈ ಕಡೆ ಬಂದು ಬಿಟ್ಕೊಂಡ್ರು ರೈಟ್ ಸೈಡಲ್ಲಿ. ನಾನು ಈ ಕಡೆ ವಾಲೆ ಹಾಕ್ಕೊಂಡಿದ್ದೀನಿ, ಈ ಕಡೆ ವಾಲೆ ಹಾಕ್ಕೊಂಡು ನೋಡಿಬಿಟ್ಟವ್ರು ಅವರು.
ನೋಡ್ಬಿಟ್ಟು ನಗ್ತಾವ್ರೆ ನಾನು ಇದೇನಕ್ಕೆ ಯಪ್ಪ ನಾನು ನೋಡ್ಬಿಟ್ಟು ಯಾಕೆ ನಗ್ತವನೆ ಈ ಥರ. ಆವಾಗಲೇ ತುಂಬನೇ ಇದ್ರಲ್ಲ, ನನ್ನ ಮುಖಕ್ಕೆ ಏನಾದರೂ ಹತ್ತಿದೇನಾ, ಊಟ ಮಾಡ್ಕೊಂಬಂದಲ್ಲ ಏನಾದರೂ ಹಚ್ಚಿದೇನಾ, ಏನಾದರೂ ಗಲೀಜಾಗಿದೇನಾ ನೋಡ್ತಾವ್ರೆ ಅಂತ ನಾನು ಹಿಂಗೆ ಹೀಗೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅವ್ರು ನೋಡ್ಬಿಟ್ಟು ನಗ್ತವ್ರೆ, ಏನೂ ಅಂತ ಏನಿಲ್ಲ. ಆಮೇಲೆ ಸುಮ್ಮನೆ ಅದೇ ನಾನು ಆ ಕಡೆ ಹೋಗಿ ನಿಂತ್ಕೊಂಡೆ. ಅಲ್ಲಿಂದ ನಾನು ಬೇಗ ಬಂದರು, ನನ್ನ ಮಗಳು ಕರ್ಕೊಂಬಂದ್ಬಿಟ್ಟೆ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ನಾನು ನೋಡ್ಬಿಟ್ಟು ಅವರು ಅಂಕಲು ನಗ್ತಾಯಿದ್ರು, ಏನಕ್ಕೋ ಗೊತ್ತಿಲ್ಲ ಕಂಚುನು ಅಂತ ಹೇಳಿದೆ. ಅದಕ್ಕೆ ಅವಳು ಏನೂ ಹತ್ತಿಲ್ಲಲ್ಲ ಮಮ್ಮಿ, ಯಾಕೆ ನಗ್ತಾಯಿದ್ರು ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ವಾಲೆ. ಆಮೇಲೆ ಹೇಳಿದ್ ನೋಡು, ಮಮ್ಮಿ ನೀನು ಒಂದು ವಾಲೆ ಹಾಕ್ಕೊಂಡಿದ್ದೀಯಾ, ಒಂದು ವಾಲೆನೇ ಹಾಕ್ಕೊಂಡಿಲ್ಲ, ಅದಕ್ಕೆ ನಂಗೆ ನೋಡ್ಬಿಟ್ಟು ನಗ್ತಾವ್ರೆ ಅಂತ ಹೇಳೋದು. ಹೌದಾ ಅಂತೇಳಿ, ಅಯ್ಯೋ ಈ ಥರ ಆಗುತ್ತೆ ಫ್ರೆಂಡ್ಸ್ ಒಂದೊಂದು ಸಲ. ಅದಕ್ಕೆ ಇವಾಗ ಸಡನ್ಲಿ ಇವಾಗ ಬಿಚ್ಚಿಬಿಟ್ಟು ವಾಶ್ ಮಾಡೋಕೆ ಹಾಕಿದ್ದೀನಿ. ಇನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಆಗುತ್ತಲ್ವ ಒಂದೊಂದು ಸಲ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆನಾ? ಏನಕ್ಕಾದರೂ ಆಗಲಿ, ಒಂದಕ್ಕಲ್ಲ ಏನಕ್ಕಾದರೂ, ಬೇರೆದು ವಿಷಯಕ್ಕೆ, ವಾಲೆದಲ್ಲ ಬೇರೆ ವಿಷಯಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಆಮೇಲೆ ಟೀ ತಣ್ಣಗಾಗ್ಬಿಡುತ್ತೆ. ನಾನು ಬಿಸಿ ಕುಡಿಯೋಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ತಣ್ಣಗಿರಬೇಕು ಆ ಥರ ಕುಡಿತೀನಿ. ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ, ಮಾಡಿದೆ. ಇವಾಗ ಅಡುಗೆ ಬೇರೆ ಮಾಡಬೇಕು ಫ್ರೆಂಡ್ಸ್. ಕುಂಬಳಕಾಯಿ ಇದೆ. ನಿನ್ನೆ ರಾತ್ರಿ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ನಿನ್ನೆ ಎಲ್ಲ ಮೊನ್ನೆ ಮಾಡಿದ್ದು. ನೀನು ಸ್ವಲ್ಪ ಇದೆ, ಇನ್ನು ಅರ್ಧ ಇದೆ, ಇನ್ನು ಸ್ವಲ್ಪ ತಗೊಂಬ ಅನ್ಬೇಕು ನಮ್ಮ ಮನೆಯವ್ರಿಗೆ. ತಗೊಂಬಂದ್ಬಿಟ್ಟು ಚಪಾತಿ ಹಿಟ್ಟು ಇದೆ, ಬೆಳಗ್ಗೆ ಚಪಾತಿ ಮಾಡಿದ್ದೇ ಇದೆ. ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಆಗುತ್ತೆ, ಒಂದು ಸ್ವಲ್ಪ ನಾನು ಚಪಾತಿ ಮಾಡ್ಕೊಂಡು ತಿನ್ಕೋತೀನಿ. ಅವ್ರಿಗೆ ಇನ್ನೇನಾದರೂ ಬೇರೆದು ರೊಟ್ಟಿನೋ ಏನಾದರೂ ಮಾಡಿಬಿಟ್ಟು, ರೈಸು ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ. ಇಷ್ಟು ನನ್ನ ಇವತ್ತಿನ ದಿನ. ನನಗೆ ನೋಡಿ ನಗಾನೇ ಬಂದುಬಿಟ್ಟಿತ್ತು. ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತಿದೆ, ಚಿಲ್ಲಾಗಿರುತ್ತೆ. ಹಾಗಾಗಿ ಮಾತ್ರೆ ಎಲ್ಲ ತೊಗೊಳಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತಿಗೆ ಬರಿತಾ ಎಲ್ಲ ಇರ್ತೀನಲ್ವಾ, ಬರ್ಕೊಂಡು ಸ್ವಲ್ಪ ಕಡಿಮೆ ಎಲ್ಲ ಆಗುತ್ತೆ. ಸರಿ ಫ್ರೆಂಡ್ಸ್, ಇದು ವಿಷಯ ನಿಮಗೆ ಹೇಳಬೇಕಾಗಿತ್ತು, ಹೇಳಿದೆ. ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಆಮೇಲಿಂದ ಏನಾದರೂ ಇದ್ದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ವಾಶ್ ಮಾಡಿ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಲೇಟ್ ಆಯಿತು. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.